ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ತಾಯಿಯ ಪ್ರೀತಿಗೆ ಅಧಿಕಾರದ ಹಮ್ಮಿಲ್ಲ. ಅವನ ಮನೆ ಆಚರಣೆ ಮೂಲಕ ಸಮಾಜಕ್ಕೆ ಮಾದರಿಯಾದ ಸಹಾಯಕ ಖಜಾನೆ ಅಧಿಕಾರಿ ಎಸ್ಎಚ್ ಕೊಂಡಿಕಾರ್. ಹೌದು, ಇಂದಿನ ಆಧುನಿಕ ಕಾಲದಲ್ಲಿ ಕೌಟುಂಬಿಕ ಮೌಲ್ಯಗಳು ಮರೆಯಾಗುತ್ತಿರುವಾಗ ತಾಯಿ ತಂದೆಯರ ಋಣ ತೀರಿಸಿ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುವ ಅಪರೂಪದ ಕಾರ್ಯಕ್ರಮವೊಂದು ಹುಣಸಗಿ ತಾಲೂಕಿನ ಮದಲಿಂಗನಾಳ ಗ್ರಾಮದಲ್ಲಿ ನಡೆಯಿತು. ಶ್ರೀಮತಿ ಸಾಕಮ್ಮ ಕೊಂಡಿಕಾರ್ ಅವರ 93ನೇ ಹುಟ್ಟುಹಬ್ಬ ಹಾಗೂ ಅವನ ಮನೆ ವಾರ್ಷಿಕೋತ್ಸವವನ್ನು ಕೊಂಡಿಕಾರ್ ಕುಟುಂಬದ ವತಿಯಿಂದ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಕೇವಲ ತಾಯಿಯ ಹುಟ್ಟುಹಬ್ಬಕ್ಕೆ ಸೀಮಿತವಾಗಿದೆ. ಶ್ರೀಮತಿ ಸಾಕಮ್ಮ ಕೊಂಡಿಕಾರ್ ತಾಯಿಯ ಹೆಣ್ಣು ಮಕ್ಕಳಾದ ಶ್ರೀಮತಿ ಹೊಳೆಮ್ಮ ಗಂಡ ಸಾಯಿಬನ್ನ ಗುಜ್ಜಲರ್ ಮತ್ತು ಶ್ರೀಮತಿ ಬಸಮ್ಮ ಗಂಡ ದೇವಪ್ಪ ಹೋಳಿ ಜಂಪಾರ್ ಇವರನ್ನ ವಿಶೇಷವಾಗಿ ತವರು ಮನೆಗೆ ಕರೆಸಿಕೊಂಡು ಹೊಸ ಸೀರೆ ತೊಡಿಸಿ ಗೌರವಿಸಲಾಯಿತು. 75ಕ್ಕೂ ಅಧಿಕ ಬಂಧು ಬಳಗದ ಸಮ್ಮುಖದಲ್ಲಿ ನಡೆದ ಈ ಆಚರಣೆ ಕೌಟುಂಬಿಕ ಮೌಲ್ಯಗಳಿಗೆ ಮಾದರಿಯಾಯಿತು. ಅಧಿಕಾರಕ್ಕಿಂತ ತಾಯಿಯ ಪ್ರೀತಿ ದೊಡ್ಡದು. ಇದು ಸ್ವಲ್ಪ ಹಣ ಅಧಿಕಾರ ಬಂದ ಕೂಡಲೇ ಹೆತ್ತವರನ್ನ ಮರೆಯುವ ಮನಸ್ಥಿತಿಗೆ ಸಹಾಯಕ ಖಜಾನೆ ಅಧಿಕಾರಿ ಶ್ರೀ ಎಸ್ಎಚ್ ಕೊಂಡಿಕಾರ್ ಅವರು ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ತಾಯಿಯ ಋಣ ತೀರಿಸಲು ಅವರು ತಮ್ಮ ಸ್ವಗ್ರಾಮ ಮದಲಿಂಗನಾಳ ಗ್ರಾಮದಲ್ಲಿ ಸುಂದರವಾದ ಮನೆಯೊಂದನ್ನು ನಿರ್ಮಿಸಿದ್ದಾರೆ. ಆ ಮನೆಗೆ ಗೌರವ ಪೂರ್ವಕವಾಗಿ ಅವನ ಮನೆ ಎಂದು ಹೆಸರಿಟ್ಟು ತಮ್ಮ ಮಾತೃ ಪ್ರೇಮವನ್ನ ಮೆರೆದಿದ್ದಾರೆ. ತಾಯಿಯ ಹುಟ್ಟುಹಬ್ಬವನ್ನ ಊರಿನ ಜನರ ಸಮ್ಮುಖದಲ್ಲಿ ಆಚರಿಸಿ ಅಧಿಕಾರದ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಈ ಕ್ಷಣಗಳು ನೆರೆದಿದ್ದ ಎಲ್ಲರ ಕಣ್ಣಲ್ಲಿ ತೃಪ್ತಿಯ ಕಣ್ಣೀರನ್ನ ತರಿಸಿದವು. ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಎಂಬ ನುಡಿಗೆ ಎಸ್ಎಚ್ ಕೊಂಡಿಕಾರ್ ಅವರ ಈ ಕಾರ್ಯ ಜೀವಂತ ಉದಾಹರಣೆಯಾಗಿದೆ. ತಾಯಿಯ ಸೇವೆಯಿಂದ ಮಿಗಿಲಾದ ಧರ್ಮವಿಲ್ಲ ಎಂಬುದನ್ನು ತಮ್ಮ ಕ್ರಿಯೆಯ ಮೂಲಕ ನಿರೂಪಿಸಿ ಹಣ ಮತ್ತು ಸ್ಥಾನಮಾನ ಸಿಕ್ಕ ತಕ್ಷಣ ಮೂಲವನ್ನ ಮರೆಯುವ ಇಂದಿನ ಪೀಳಿಗೆಗೆ ಕಣ್ಣು ತೆರೆಸಿದ್ದಾರೆ. ಕೊಂಡಿಕಾರ್ ಅವರ ಮಾತೃಭಕ್ತಿ ಮತ್ತು ಉದಾತ್ತ ಮನೋಭಾವಕ್ಕೆ ಸಾರ್ವಜನಿಕರಿಂದ ಹಾಗೂ ಊರಿನ ಜನರಿಂದ ಹಾರ್ದಿಕ ಅಭಿನಂದನೆಗಳು ವ್ಯಕ್ತವಾಗಿವೆ. ಆನಂದ ರಾಠೋಡ್, ಫ್ರೀಡಂ 19 ನ್ಯೂಸ್, ಯಾದಗಿರಿ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.